ಇದನ್ನ ಯೂಸ್ ಮಾಡ್ತಿದ್ದೆ ನಾನು. ಇದು ಚೆನ್ನಾಗಿತ್ತು ಏಕೆಂದ್ರೆ ನನಗೆ ಚೆನ್ನಾಗಿದೆ ಇದು. ಇದು ಬಂದ್ಬಿಟ್ಟು ಹೋಗ್ಬಿಟ್ಟಿದೆ ಎಲ್ಲ, ಅಕ್ಷರ ಹೋಗಿದೆ. ಡಾಟ್ ಅಂಡ್ ಕೀ. ಸೊ ಇವಾಗ ಸ್ಟೆಪ್ ಬೈ ಸ್ಟೆಪ್ ಸ್ಕಿನ್ನ ಯಾವ ಥರ ಕೇರ್ ಮಾಡ್ತೀನಿ ನಾನು ಅನ್ನೋದಕ್ಕೆ. ಆ್ಯಂಡ್ ನಾನು ಮನ್ಕೋಬೇಕಂದ್ರೆ ನೈಟ್ ಟೈಮಲ್ಲಿ ಲಿಫ್ಗೆ ಇದು ವ್ಯಾಸ್ಲೈನ್ ಅಪ್ಲೈ ಮಾಡ್ತೀನಿ. ಆಮೇಲೆ ಕಣ್ಣಿಗೂ ನಾವು ಹಾಕ್ಕೋಬೋದು, ಬಟ್ ನಾನು ಕಣ್ಣಿಗೆಲ್ಲ ಹಾಕಲ್ಲ, ನಂಗೆ ಡಾರ್ಕ್ ಸರ್ಕಲ್ಸ್ ಏನಿಲ್ಲ. ಆ್ಯಂಡ್ ಲಿಫ್ಟ್ಗೆ ಇದು ಹಾಕ್ಕೊಳ್ತೀನಿ, ಯಾಕೆಂದರೆ ಡೈಲಿ ಲಿಫ್ಟಿಗೆ ಹಾಕ್ಕೊಳ್ತೀವಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ಸ್ಕಿನ್ ಕೇರ್. ಸೊ ಸ್ಕಿನ್ ಕೇರ್ ಎಲ್ಲರೂ ಮಾಡ್ತಾರೆ, ಎಲ್ರಿಗೂ ಮಾಡಬೇಕಂತ ಆಸೆ ಇರುತ್ತೆ. ಸೊ ನನ್ನ ಈ ಸ್ಕಿನ್ನ ನಾನು ಯಾವ ಥರ ಕೇರ್ ಮಾಡ್ಕೋತೀನಿ ಅಂತಂತ ಇವತ್ತಿನ ತೋರಿಸ್ತೀನಿ. ಜಾಸ್ತಿ ನಾನು ಕೇರ್ ಮಾಡಲ್ಲ ಆ್ಯಕ್ಚುಲಿ. ಸ್ಕಿನ್ನ ಚೆನ್ನಾಗಿ ನೋಡ್ಕೋಬೇಕು, ಕೇರ್ ಮಾಡ್ಕೋಬೇಕು ಆ್ಯಕ್ಚುಲಿ. ಬಟ್ ನಾನು ಜಾಸ್ತಿ ಅದು ಇದು ಎಲ್ಲ ಥರ ಪ್ರಾಡಕ್ಟ್ ಏನು ಹಾಕಲ್ಲ. ನಾನು ಇವಾಗ ಸ್ಕಿನ್ ಕೇರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ 1 ವರ್ಷ ಇಲ್ಲ 1 2 3 ಇಯರ್ಸ್ ಆಯಿತು ಅಷ್ಟೇ. ಓಕೆ, ಸೊ ಸ್ಟಾರ್ಟಿಂಗೆಲ್ಲ ನಾನು ಸ್ಕಿನ್ ಕೇರ್ ಹೆಂಗೆ ಮಾಡ್ತಿದ್ದೆ ಅಂತಂದರೆ ಸುಮ್ಮನೆ ಸೋಪಲ್ಲಿ ಪೇಸ್ಟ್ ತಗೊಂಡು ಸ್ವಲ್ಪ ಪೌಡ್ರ್ ಹಾಕ್ಕೊಂಡು ಹಂಗೆ ಕಾಲೇಜ್ಗೆ ಹೋಗ್ತಿದ್ವಿ. ಸೊ ಇವಾಗ ಏನಿಲ್ಲ, ಸ್ವಲ್ಪ ಸ್ಕಿನ್ನ ಕೇರ್ ಮಾಡ್ಕೊತಿದ್ದೀನಿ ಅಷ್ಟೇ. ಆ್ಯಂಡ್ ಫಸ್ಟ್ ಆಫ್ ಆಲ್ ನಾವು ಸ್ಕಿನ್ನ ಕೇರ್ ಮಾಡಬೇಕಂದ್ರೆ ಫಸ್ಟು ನಾವು ಫೇಸ್ಗೆ ಸೋಪ್ ಯೂಸ್ ಮಾಡಬಾರ್ದು ಜಾಸ್ತಿ. ಸೊ ಫೇಸ್ ವಾಶ್ ಯೂಸ್ ಮಾಡಬೇಕು, ಚೆನ್ನಾಗಿರೋ ಫೇಸ್ ವಾಶ್ ಯೂಸ್ ಮಾಡಿ. ಆ್ಯಂಡ್ ನಾನು ಇವಾಗ ನನ್ನ ಸ್ಕಿನ್ ನಾನು ಯಾವ ಥರ ಕೇರ್ ಮಾಡ್ಕೊತೀನಿ, ನಾನು ಯಾವುದು ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಅದನ್ನು ಮಾತ್ರ ತೋರಿಸ್ತಿದ್ದೆ. ಸೊ ಜೆನ್ಯೂನ್ ಆಗಿ ತೋರಿಸ್ತಿರೋದು ಇದನ್ನೆಲ್ಲ. ಸೊ ಇವಾಗ ನಾನು ಕೇರ್ ಆಗಿ ಹೆಂಗೆ ಮಾಡ್ಕೊತೀನಿ ನನ್ನ ಸ್ಕಿನ್ ಅನ್ನೋದನ್ನು ನಾನು ಜೆನ್ಯೂನ್ ಆಗಿ ತೋರಿಸ್ತಿರೋದು. ಓಕೆನಾ? ಸೊ ಇವಾಗ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದೆ. ಸೊ ನಾನು ಯೂಸ್ ಮಾಡ್ತಿರೋ ಫೇಸ್ ವಾಶ್ ಬಂದುಬಿಟ್ಟು ಇದು. ಸೊ ಕಾಣಿಸ್ತಿದೆ ಅನ್ಕೋತೀನಿ, ಎಥಿಕ್ ಗ್ಲೋ ಅಂತ ಫೇಸ್ ವಾಶ್. ನಾನು ಫಸ್ಟು ಸಿಂಪಲ್ ಫೇಸ್ ವಾಶ್ ಯೂಸ್ ಮಾಡ್ತಿದ್ದೆ, ಅದು ಚೆನ್ನಾಗಿದೆ. ಸೊ ದೆನ್ ನೆಕ್ಸ್ಟ್ ಇದಕ್ಕೆ ನಾನು ಇದನ್ನ ಯೂಸ್ ಮಾಡ್ತೀನಿ. ಓಕೆನಾ? ಸೊ ಇದನ್ನೊಂದು ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ಅದಾದ ತಕ್ಷಣ ಸೊ ಟೋನರ್ ನಾನು ಪ್ಲಮ್ ಟೋನರ್ ಯೂಸ್ ಮಾಡ್ತೀನಿ. ಓಕೆನಾ? ಸೊ ಚೆನ್ನಾಗಿ ಬರುತ್ತೆ ಇದು. ಓಕೆ, ರೈಸ್ ವಾಟರ್ ಇದೆಯಲ್ಲ, ಸೊ ಚೆನ್ನಾಗಿ ಬರುತ್ತೆ. ಓಪನ್ ಪೋರ್ಸಸ್ ಇರುತ್ತಲ್ಲ, ಸೊ ಅದೆಲ್ಲ ಕ್ಲೋಸ್ ಆಗೋದಕ್ಕೆ ಇದು ಚೆನ್ನಾಗಿ. ಸೊ ನಾನು ಯೂಸ್ ಮಾಡ್ತೀನಿ ಸ್ಕಿನ್ ಟೋನರಲ್ಲಿ. ಸೊ ಎಲ್ಲರೂ ಯೂಸ್ ಮಾಡಿ ಇದನ್ನು. ನಾನು ಜೆನ್ಯೂನಾಗಿ ಯೂಸ್ ಮಾಡ್ತಿದ್ದೀನಿ, ನಂಗೆ ರಿಸಲ್ಟು ಚೆನ್ನಾಗಿ ಬಂದಿದೆ. ಸೊ ನಾನು ಅದಕ್ಕೆ ತೋರಿಸ್ತಿರೋದು, ಇದನ್ನೆಲ್ಲರೂ ಯೂಸ್ ಮಾಡಿ. ಸೊ ಇವಾಗ ನಾನು ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ಓಕೆ, ಸ್ಕಿನ್ ಕೇರ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಓಕೆ ಇದನ್ನು ಹಾಕ್ಕೊಂಡ್ರೆ ಲೈಕ್ ಫೇಸ್ಗೆಲ್ಲ ಕೂದಲೆಲ್ಲ ಬರಲ್ಲ ಇಲ್ಲಿ ಫೇಸ್ ಮುಂದೆ. ಸೊ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಪ್ಲಮ್ ಟೋನರ್ ಯೂಸ್ ಮಾಡೋಕ್ಕಿಂತ ಮುಂಚೆ ಇನ್ನೊಂದು ಡಾಟ್ ಅಂಡ್ ಕೀ ಇದು ಯೂಸ್ ಮಾಡ್ತಿದ್ದೆ. ಇಷ್ಟಿದೆ ನೋಡಿ, ಇದನ್ನ ಯೂಸ್ ಮಾಡ್ತಿದ್ದೆ ನಾನು. ಇದು ಚೆನ್ನಾಗಿತ್ತು ಏಕೆಂದ್ರೆ ನನಗೆ ಚಿಕ್ಕ ಎಲ್ಲ ಪಿಂಪಲ್ಸ್ ಆಗಿಬಿಟ್ಟಿತ್ತು. ಸೊ ಅದೆಲ್ಲ ಹೋಗಿ ಅಂತ ಸುಮ್ಮನೆ ಇದು ಮಾಡಿ ಚೆನ್ನಾಗಿ ಬಂದಿದೆ. ಇದು ಬಂದ್ಬಿಟ್ಟು ಹೋಗ್ಬಿಟ್ಟಿದೆ ಎಲ್ಲ, ಅಕ್ಷರ ಹೋಗಿದೆ. ಡಾಟ್ ಅಂಡ್ ಕೀ. ಓಕೆನಾ? ಇದು ಚೆನ್ನಾಗಿ ಬರುತ್ತೆ. ಸೊ ಇವಾಗ ಸ್ಟೆಪ್ ಬೈ ಸ್ಟೆಪ್ ಸ್ಕಿನ್ನ ಯಾವ ಥರ ಕೇರ್ ಮಾಡ್ತೀನಿ ನಾನು ಅನ್ನೋದಕ್ಕೆ. ದೆನ್ ಇವಾಗ ನಾನು ಇದರಿಂದ ಫೇಸ್ ವಾಶ್ ಮಾಡ್ಕೊಂಬಂದಿದ್ದೀನಿ. ಸೊ ಇವಾಗ ಇದನ್ನೇ ಯೂಸ್ ಮಾಡೋದು, ಪ್ಲಮ್ ಔಟು ಫೇಸ್ ವಾಟರ್. ಓಕೆ, 1 ನಿಮಿಷ ಲಾಕ್ ಮಾಡಿದ್ದೀನಿ. ಎಲ್ಲರೂ ಅಂತವ್ರಲ್ಲ, ಕೈಲೇ ಮುಟ್ಬಾರ್ದು,
ಇಷ್ಟೊಂದು ರಬ್ ಮಾಡಬಾರ್ದು ಫೇಸ್ನ. ಓಕೆ. ಸೊ ಡೋಂಟ್ ಫಾರ್ಗೆಟ್ ಯುವರ್ ನೆಕ್. ಓಕೆ, ನೆಕ್ನ ಮರಿಬಾರ್ದು. ನಮ್ಮ ಪಾರ್ಟಲ್ಲಿ ಫೇಸ್ಗೆ ಏನು ಅಪ್ಲೈ ಮಾಡ್ತೀವಲ್ಲ ಅದನ್ನ ಸೊ ಕುತ್ತಿಗೆಗೇನೂ ಹತ್ಕೋಬೇಕು. ಸೊ ಈಗ ನಾನು ನಿಮ್ಗೆ ತೋರಿಸ್ತಿದ್ದೀನಲ್ಲ, ನಂಗೆ ಕಾಣಿಸ್ತಿಲ್ಲ. ಸೊ ಸೈಡಲ್ಲಿ ಕನ್ನಡಿ ಮಿರರ್ ಇಟ್ಕೊಂಡಿದ್ದೀನಿ, ಅದನ್ನ ನೋಡ್ತಿದ್ದೀನಿ. ಓಕೆ, ಸ್ವಲ್ಪ ಯಾವುದೇ ಪ್ರಾಡಕ್ಟ್ನ ಯೂಸ್ ಮಾಡಿದ್ರು 5 ನಿಮಿಷ ಬಿಟ್ಟು ಹಾಕ್ಕೋಬೇಕು. ಬಟ್ ಇವಾಗ ನಂಗೆ ಅಷ್ಟು ಟೈಮ್ ಇಲ್ಲ, ಸೊ ಹಂಗೆ ಅಪ್ಲೈ ಮಾಡ್ತೀನಿ. ಸೊ ಇದು ನಾನು ಇವಾಗ ಪ್ಲಮ್ ಟೋನರ್ ಓಕೆ ಹಾಕ್ಕೊಂಡೆ. ಸೊ ಟೋನರ್ ಆದಮೇಲೆ ನೆಕ್ಸ್ಟ್ ಮಾಯ್ಶ್ಚರೈಸರ್, ಎಮೋಲಿಯನ್ ಮಾಯ್ಶ್ಚರೈಸರ್. ಸೊ ಇದು ದ ಬೆಸ್ಟ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ಬೆಸ್ಟು. ಓಕೆನಾ, ಯಾರಿಗೆ ಪಿಂಪಲ್ಸ್ ಆಗಿರುತ್ತೆ, ಮಾರ್ಕ್ ಇರುತ್ತೆ, ಸೊ ಇದನ್ನು ಯೂಸ್ ಮಾಡಿ, ಎಮೋಲಿಯನ್ ಮಾಯ್ಶ್ಚರೈಸರು. ಓಕೆ, ಅದು ಆ್ಯಕ್ಚುಲಿ ನಾನು ಇನ್ನೊಂದು ಮಾಯ್ಶ್ಚರೈಸರ್ ಯೂಸ್ ಮಾಡ್ತಿದ್ದೆ. ಇದು ಮಿನಿಮಲಿಸ್ಟ್ದು ಆಲ್ಮೋಸ್ಟ್ ಇದನ್ನು ಯೂಸ್ ಮಾಡಿದ್ದೀನಿ. ಸ್ವಲ್ಪ ಇದೆ, ಇದನ್ನು ನಾನು ಸ್ವಲ್ಪ ಹಾಗೆ ಏನು ಸ್ಪೆಷಲ್ ಡೇ ಅನಿಸುತ್ತಲ್ಲ ಆವಾಗ ನಾನು ಯೂಸ್ ಮಾಡ್ತೀನಿ ಇದನ್ನ. ಸೊ ಮಿನಿಮಲಿಸ್ಟ್ದು ಮಾಯ್ಶ್ಚರೈಸರ್ ಬೆಸ್ಟ್, ಆ್ಯಕ್ಚುಲಿ ಇದು ಬೆಸ್ಟು. ಸೊ ಅದಾದ ತಕ್ಷಣ ನಾನು ಇವಾಗ ಇದನ್ನ ಯೂಸ್ ಮಾಡ್ತಿದ್ದೀನಿ. ಓಕೆ, ಸೊ ಇದನ್ನ ಸ್ವಲ್ಪ ಯೂಸ್ ಮಾಡ್ತಿದ್ದೀನಿ. ಓಕೆ, ದೆನ್ ಡೋಂಟ್ ಫಾರ್ಗೆಟ್ ಯುವರ್ ನೆಕ್. ಏನೋ ಒಂದು ಮಾಡೋದು ಅಷ್ಟೇ. ನಾನು ಮಮ್ಮಿ ವಿಡಿಯೋದಲ್ಲಿ ಮಾಡ್ತಿದ್ದೀನಲ್ಲ. ಸೊ ಇವಾಗ ಹಂಗೆ ನೀವು ಮಾಯ್ಶ್ಚರೈಸರ್ ಎಷ್ಟು ಹಾಕ್ತೀರಲ್ಲ ಫೇಸ್ಗೆ ಅಷ್ಟು ಒಳ್ಳೆಯದು. ಫೇಸ್ನ ಮಾಯ್ಶ್ಚರಾಗಿ ಇಟ್ಕೋಬೇಕು ಯಾವತ್ತು, ಅದೇ ಚಂದ. ಇಷ್ಟೇ ಇದೊಂದು. ಸೊ ಡೋಂಟ್ ಫಾರ್ಗೆಟ್ ಯುವರ್ ನೆಕ್. ಓಕೆನಾ? ಸೊ ಓಕೆ, ಇಷ್ಟೊಂದು ಆಯಿತು. ನಾನು ಮೊದಲೇ ಹೇಳಿದಂಗೆ ಮಿರರಲ್ಲೇ ನೋಡ್ಕೋತೀನಿ ಸ್ವಲ್ಪ. ಸೊ ಯಾವುದೇ ನಾನು ನಿಮ್ಗೆ ಮೊದಲೇ ಹೇಳಿದ್ನಲ್ಲ, ಯಾವುದೇ ಪ್ರಾಡಕ್ಟ್ ಯೂಸ್ ಮಾಡಿದರೆ ಅದನ್ನ 5 ನಿಮಿಷ ಬಿಟ್ಟು ನೆಕ್ಸ್ಟ್ ಪ್ರಾಡಕ್ಟ್ನ ಹಾಕೋಬೇಕು. ಬಟ್ ಇವಾಗ ನಾನು ವಿಡಿಯೋ ಮಾಡ್ತಿದ್ದೀನಲ್ಲ, ನಂಗೆ ಟೈಮ್ ಇಲ್ಲ ಅಂತ ನಾನು ತೋರಿಸ್ತಿದ್ದೀನಿ, ಸ್ಪೀಡಾಗಿ ಮಾಡ್ತಿದ್ದಿರೋದು. ಆ್ಯಂಡ್ ದೆನ್ ಅಕ್ವಾಲಾಜಿಕ್. ಸೊ ನಾನು ಸನ್ಸ್ಕ್ರೀನ್ ಇದನ್ನೇ ಯೂಸ್ ಮಾಡೋದು. ಸೊ ಫೇಸ್ ವಾಶ್ ಆಯಿತು, ಟೋನರ್ ಆಯಿತು, ದೆನ್ ನಾನು ಸನ್ಸ್ಕ್ರೀನ್. ಸೊ ನೀವು ಫೇಸ್ಗೆ ಸನ್ಸ್ಕ್ರೀನ್ ಏನಕ್ಕೆ ಹಾಕ್ಬೇಕಂತಂದರೆ, ಸೂರ್ಯನ ಕಿರಣಗಳು ಜಾಸ್ತಿ ನಿಮ್ಮ ಫೇಸ್ ಮೇಲೆ ಬಿದ್ದೋಗುತ್ತೆ. ಸೊ ಟ್ಯಾನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನೀವು ಸನ್ಸ್ಕ್ರೀನ್ ಹಾಕಿದರೆ ಫೇಸು ಟ್ಯಾನ್ ಆಗಲ್ಲ ಅಂತಿರಬಹುದು. ಅಯ್ಯೋ ಫೇಸ್ ಏನೋ ಸನ್ಸ್ಕ್ರೀನ್ ಹಾಕಿದ್ರು ನಮ್ಮ ಫೇಸ್ ಟ್ಯಾನ್ ಆಗೇ ಆಗುತ್ತೆ ಹಂಗೆ. ಬಟ್ ಪ್ರೊಟೆಕ್ಟ್ ಮಾಡುತ್ತೆ ಅದು. ಜಾಸ್ತಿ ಬಿಸಿಲಿಂದ ಸ್ಕಿನ್ನ ಸ್ವಲ್ಪ ಪ್ರೊಟೆಕ್ಟ್ ಆದರೂ ಮಾಡುತ್ತಲ್ಲ. ಸೊ ಹೀಗಾಗಿ ಸೊ ನಾನು ಆ್ಯಕ್ಚುಲಿ ಮೊದಲು ಅಷ್ಟು ಕೇರ್ ಮಾಡ್ತಿದ್ದಿದ್ದಿಲ್ಲ ನಾನು ಸ್ಕಿನ್ನ. ಇವಾಗ ಮಾಡ್ತಿರೋದು ನಾನು. ದೆನ್ ಇಷ್ಟೇ ಆಯಿತು. ಆ್ಯಂಡ್ ಅದಾದ ತಕ್ಷಣ ಅಷ್ಟೇ. ಸೊ ಆ್ಯಕ್ಚುಲಿ ಒಂದು ಹೇಳ್ಬೇಕಂತಂದರೆ, ನಾನು ಸಿರಮ್ ಯೂಸ್ ಮಾಡ್ತೀನಿ, ಮಿನಿಮಲಿಸ್ಟ್ ಅವ್ರದ್ದು ನಯಾ ಸಿರಮ್ ಯೂಸ್ ಮಾಡ್ತೀನಿ ನಾನು. ಆ್ಯಕ್ಚುಲಿ ಇದನ್ನು ಯೂಸ್ ಮಾಡ್ತೀನಿ ಯಾವಾಗ ಅಂದರೆ, ನೀವು ಹೊರಗಡೆ ಹೋಗ್ಬೇಕಂದ್ರೆ ಹಾಕ್ಕೊಂಡು ಹೋಗ್ಬೋದಿಲ್ಲ. ನೈಟ್ ಟೈಮ್ ನಾನು ಜಾಸ್ತಿ ಯೂಸ್ ಮಾಡೋದೇ ನೈಟ್ ಟೈಮಲ್ಲಿ. ಸೊ ಸ್ವಲ್ಪ ಸ್ಕಿನ್ ಕೇರಲ್ಲಿ ಇದನ್ನು ನಾನು ಯೂಸ್ ಮಾಡ್ತೀನಿ. ಬಟ್ ಇವಾಗ ಹಾಕ್ಕೊಂಡು ತೋರಿಸ್ಲಿಲ್ಲ ನಾನು. ಸೊ ಜಾಸ್ತಿ ಹಾಳು ಮಾಡೋದಕ್ಕೆ ಇಷ್ಟ ಆಗಲ್ಲ ನನಗೆ ಸುಮ್ಮನೆ. ಸೊ ಮಿನಿಮಲಿಸ್ಟ್ದು ನಾನು ಸಿರಮ್ ಯೂಸ್ ಮಾಡ್ತೀನಿ. ಸೊ ಇದನ್ನು ಬೇಕಿದ್ರೆ ನಾನು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ ನಿಮಗೆ. ಸಿರಮ್ನ ಏನಕ್ಕೆ ಯೂಸ್ ಮಾಡ್ತೀನಿ, ಏನಕ್ಕೆ ಯೂಸ್ ಮಾಡಬೇಕು ಅಂತ, ಯಾವ ಥರ ಯೂಸ್ ಮಾಡಬೇಕು ಅಂತ. ಓಕೆ, ದೆನ್ ಬಾಡಿ ಲೋಷನ್. ಇದು ಸುಮ್ಮನೆ ತೋರಿಸ್ತಿದ್ದೀನಿ ನಾನು ಬಾಡಿ ಲೋಷನ್ ಇದೊಂದು ಯೂಸ್ ಮಾಡ್ತೀನಿ. ಆ್ಯಂಡ್ ಫಸ್ಟ್ ನೀವು ಸ್ಕಿನ್ ಕೇರ್ ಯೂಸ್ ಮಾಡಬೇಕಂದ್ರೆ ಫಸ್ಟ್ ನೀವು ಸ್ಕಿನ್ ಕೇರಲ್ಲಿ ಇದನ್ನು ಆ್ಯಡ್ ಮಾಡ್ಕೋಬೇಕು. ಏನಂದರೆ ವಾಟರ್. ಸೊ 4 ಲೀಟ್ರ್ ವಾಟರ್ ನೀವು ಕುಡಿಬೇಕು 1 ದಿನದಲ್ಲಿ.
ಏನಕ್ಕಂದರೆ ಹೈಡ್ರೇಟ್ ಮಾಡುತ್ತೆ ನಮ್ಮ ಬಾಡಿ ಫುಲ್ ಹೈಡ್ರೇಟ್. ಓಕೆ ಡನ್, ಓಕೆ ಫೈನ್. ವಾಟರ್ 4 ಲೀಟ್ರ್ ನೀರು ಕುಡಿಯೋದ್ರಿಂದ ಗ್ಲೋ ಬರುತ್ತೆ, ಸ್ಕಿನ್ ಗ್ಲೋ ಆಗಿರುತ್ತೆ, ಪಿಂಪಲ್ಸ್ ಎಲ್ಲ ಆಗಲ್ಲ, ಬಾಡಿ ಹೀಟ್ ಆಗಿದ್ರೆ ಓಕೆ ನಾರ್ಮಲ್ ಆಗಿರುತ್ತೆ. ಸೊ ಇದಕ್ಕೋಸ್ಕರ ಆದರೂ ನಾವು ನೀರು ಕುಡಿಬೇಕು. ನೀರು ಕುಡಿದಷ್ಟು ನಮ್ಮದು ಹೊಟ್ಟೆ ಕ್ಲೀನ್ ಆಗುತ್ತೆ. ಸೊ ನೀರು ಕುಡಿದ್ರೇ ನಮ್ಮ ಪಿಂಪಲ್ ಎಲ್ಲ ಹೋಗ್ಬಿಟ್ಟು ಫೇಸು ಗ್ಲೋ ಬ್ರೈಟ್ ಆಗಿ ಕಾಣಿಸುತ್ತೆ. ಡೋಂಟ್ ಫಾರ್ಗೆಟ್, ಓಕೆ. ನೀರು ಕುಡೀರಿ, ಜಾಸ್ತಿ ನೀರು ಕುಡೀರಿ. ಆ್ಯಕ್ಚುಲಿ ನಾನು ಜಾಸ್ತಿ ನೀರು ಕುಡಿತೀನಿ. ಆಲ್ಮೋಸ್ಟ್ ನಾನು 2 ಬಾಟ್ಲಿ ಖಾಲಿ ಮಾಡ್ತೀನಿ ಒಂದು ದಿನದಲ್ಲಿ. ಜೆನ್ಯೂನಾಗಿ ಹೇಳ್ತಿರೋದು, ಓಕೆನಾ? ಸೊ ದಿಸ್ ಈಸ್ ದ ಒನ್ ಥಿಂಗ್. ಸೊ ನೀವು ಕೂಡ ಏನೇ ಬಿಟ್ಟರು ಸ್ಕಿನ್ ಕೇರಲ್ಲಿ ನೀವೇನೇ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ. ನಾನು ಹೇಳ್ತಿರೋದು ಏನಂದರೆ ಸೋಪ್ ಯೂಸ್ ಮಾಡಬೇಡಿ, ಫೇಸ್ ವಾಶ್ ಯೂಸ್ ಮಾಡಿ, ಚೆನ್ನಾಗಿರೋ ಫೇಸ್ ವಾಶ್ ಯೂಸ್ ಮಾಡಿ. ಇದೇ ಮಾಡಿ ಅಂತ ಏನಂತಿಲ್ಲ ನಾನು, ಓಕೆನಾ? ಸೊ ದೆನ್ ನೆಕ್ಸ್ಟ್ ನೀವು ಮಾಯ್ಶ್ಚರೈಸರ್ ಬೆಸ್ಟ್ ಇರೋದನ್ನು ಆಯ್ಕೆ ಮಾಡ್ಕೊಂಡು ಯೂಸ್ ಮಾಡಿ, ಓಕೆನಾ? ದೆನ್ ನೆಕ್ಸ್ಟ್ ಬಂದುಬಿಟ್ಟು ಸನ್ಸ್ಕ್ರೀನು ಚೆನ್ನಾಗಿರೋದು ಯೂಸ್ ಮಾಡಿ, ಓಕೆ? ದೆನ್ ವಾಟರ್ ಆಲ್ಸೋ, ವಾಟರ್ನು ಮರಿದೇನೆ ಕುಡ್ಕೊಳ್ಳಿ. ಮತ್ತು ಟೋನರ್ ಯೂಸ್ ಮಾಡಿ, ಓಕೆ? ಸೊ ಆ್ಯಂಡ್ ನಾನು ಮನ್ಕೋಬೇಕಂದ್ರೆ ನೈಟ್ ಟೈಮಲ್ಲಿ ಲಿಫ್ಗೆ ಇದು ವ್ಯಾಸ್ಲೈನ್ ಅಪ್ಲೈ ಮಾಡ್ತೀನಿ. ಆಮೇಲೆ ಕಣ್ಣಿಗೂ ಹಾಕ್ಕೋಬೋದು, ಬಟ್ ನಾನು ಕಣ್ಣಿಗೆಲ್ಲ ಹಾಕಲ್ಲ, ನಂಗೆ ಡಾರ್ಕ್ ಸರ್ಕಲ್ಸ್ ಏನಿಲ್ಲ. ಆ್ಯಂಡ್ ಲಿಫ್ಟ್ಗೆ ಇದು ಹಾಕ್ಕೊಳ್ತೀನಿ, ಯಾಕೆಂದರೆ ಡೈಲಿ ಲಿಫ್ಟಿಗೆ ಹಾಕ್ಕೊಳ್ತೀವಲ್ಲ ನಾವು. ಸೊ ತುಟಿಗೂ ಸ್ವಲ್ಪ ಏನು ಅದನ್ನು ಕೇರ್ ಮಾಡಬೇಕು. ಸೊ ಅದಕ್ಕೆ ಇದೊಂದು ಹಾಕ್ಕೊಳ್ಳಿ. ಆ್ಯಂಡ್ ಇಷ್ಟೇ. ಸೊ ನನ್ನ ಪ್ರಕಾರ ನೀವು ಒಂದು 5 ಪ್ರಾಡಕ್ಟ್ನ ಮೇಂಟೈನ್ ಮಾಡ್ಕೊಂಡು ಹೋಗಿ ಸ್ಕಿನ್ನ ಕೇರ್ ಮಾಡೋದಕ್ಕೆ. ಜಾಸ್ತಿ ಏನಿಲ್ಲ, ಇಷ್ಟೇ ಮಾಡಿದ್ರೆ ಸಾಕು, ನಿಮ್ಮದು ಸ್ಕಿನ್ ಚೆನ್ನಾಗಿರುತ್ತೆ. ಸೊ ಗ್ಲೋ ಬರುತ್ತೆ, ಯಾವುದೇ ಪಿಂಪಲ್ಸ್ ಆಗಲ್ಲ, ಏನೂ ಆಗಲ್ಲ. ಸೊ ನನ್ನ ಜೆನ್ಯೂನಾಗಿ ಹೇಳ್ತಿರೋದು ಇದು ಆ್ಯಂಡ್ ಸಾರಿ 1 ಸೆಕೆಂಡ್, ನಾನೊಂದು 5 ಪ್ರಾಡಕ್ಟ್ ತೋರಿಸ್ತೀನಿ. 1 2 3 4 5, ಓಕೆ ಡನ್. ಸೊ ನೀವು ಇದನ್ನೆಲ್ಲ 1 ಸೆಕೆಂಡ್, ಇಷ್ಟು ಪ್ರಾಡಕ್ಟ್ ನೀವು ಯೂಸ್ ಮಾಡಿ ಸಾಕು. ನೀರು ಕುಡ್ಕೊಂಡು ಇಷ್ಟು ಮಾಡಿಕೊಂಡು ಆಮೇಲೆ ಚೆನ್ನಾಗಿರೋ ಫುಡ್ ತಿನ್ನಿ, ತರಕಾರಿ ತಿನ್ನಿ, ಹಣ್ಣು ತಿನ್ನಿ, ಆಯಿತಾ? ತಿಂದರೆ ನಿಮ್ಮ ಫೇಸ್ ಚೆನ್ನಾಗೇ ಇರುತ್ತೆ. ಸೊ ಚೂರು ಡಿಸ್ಟರ್ಬೆನ್ಸ್ ಇದೆ, ಡೋಂಟ್ ಮೈಂಡ್. ಸೊ ನಿಮ್ಗೆ ಯಾರಿಗಾದರೂ ಇದ್ರದ್ದೆಲ್ಲ ಲಿಂಕ್ ಬೇಕು ಅಂದರೆ ಹೇಳಿ, ನಾನು ಲಿಂಕ್ ಹಾಕ್ತೀನಿ. ಆಮೇಲೆ ನೈಟ್ ಸ್ಕಿನ್ ಕೇರ್ ಬೇಕಂದರೆ ಅದನ್ನು ವ್ಲಾಗ್ ಮಾಡಾಕ್ತೀನಿ, ಓಕೆನಾ? ಅದೊಂದು ವಿಡಿಯೋ ಮಾಡಾಕ್ತೀನಿ. ಸೊ ಇವತ್ತಿನ ವ್ಲಾಗ್ ನಾನು ಡೈಲಿ ಹೊರಗಡೆ ಹೋಗ್ಬೇಕಂದ್ರೆ ಇಷ್ಟೇ, ಟೋನರ್ ಹಾಕ್ತೀನಿ, ಇದೊಂದು ಮಾಯ್ಶ್ಚರೈಸರ್, ಇದೊಂದು ಸನ್ಸ್ಕ್ರೀನ್, ಇಷ್ಟೇ ಹಾಕ್ಕೊಂಡು ಲಿಪ್ಸ್ಟಿಕ್ ಹಾಕ್ಕೊಂಡು ಹೋಗ್ತೀನಿ ಅಷ್ಟೇ. ನಾನು ಜಾಸ್ತಿ ಫೌಂಡೇಶನ್ ಅದೇನು ಹಾಕಲ್ಲ, ಓಕೆ? ಸೊ ಇದೇ ಇವತ್ತಿನ ಬ್ಲಾಗ್ ಬಂದುಬಿಟ್ಟು. ಸೊ ಇದು ನನ್ನ ಸ್ಕಿನ್ ಕೇರ್ ವಿಡಿಯೋ. ಯಾರಿಗೆಲ್ಲ ನನ್ನ ಈ ಸ್ಕಿನ್ ಕೇರ್ ವಿಡಿಯೋ ಇಷ್ಟ ಆಗಿದೆ ಆ್ಯಂಡ್ ನೆಕ್ಸ್ಟು ನನಗೆ ಇದು ಲಿಂಕ್ ಹಾಕ್ಬಿಟ್ಟು ಸಾಯಂಕಾಲ ಸ್ಕಿನ್ ಕೇರ್ ಬಗ್ಗೆನೂ ವಿಡಿಯೋ ಮಾಡೋಕ್ಕೆ ಅಂದರೆ ನಾನು ಅದನ್ನ ಹಾಕ್ತೀನಿ. ಸೊ ಇದನ್ನು ಇಷ್ಟು ಲಾಗ್ ಮಾಡಿದ್ದೀನಿ. ಸೊ ನೋಡಿ, ನೀವೇ ನೋಡಿ, ನಾನು ಯಾವುದು ಫಿಲ್ಟ್ರ್ ಹಾಕಲ್ಲ, ಫಿಲ್ಟ್ರ್ ಹಾಕ್ತಿಲ್ಲ. ಓಕೆ ಓಕೆ ಡನ್. ಯಾರಿಗೆಲ್ಲ ನಂದು ಈ ಬ್ಲಾಗ್ ಇಷ್ಟ ಆಗಿದೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಮೇಲೆ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಆ್ಯಕ್ಚುಲಿ ವೆಯ್ಟ್, ನೀವು ಯಾರೂ ಸಬ್ಸ್ಕ್ರೈಬ್ ಮಾಡಲ್ಲ, ಸುಮ್ಮನೆ ಸಬ್ಸ್ಕ್ರೈಬ್ ಮಾಡ್ದೇನೆ ವಿಡಿಯೋ ಮಾತ್ರ ನೋಡ್ತೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಆಯಿತಾ? ನನಗೂ ಖುಷಿ ಆಗುತ್ತೆ ಸಬ್ಸ್ಕ್ರೈಬ್ ಆದರೆ, ಓಕೆ? ಸೊ ಇವತ್ತಿನ ಬ್ಲಾಗ್ ಬಂದುಬಿಟ್ಟು ಇಷ್ಟೇ. ಸೊ ಯಾರಿಗೆಲ್ಲ ನನ್ನ ಚಾನಲ್ ಇಷ್ಟ ಆಗಿದೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಅಯ್ಯೋ ಇಷ್ಟ ಆಗಿರ್ತೈತೆ.